ವರ್ಲ್ಡ್ ಆಫ್ ಮೈಸೂರ್ ಪಾಕ್ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯಿತು. ಮೈಸೂರ್ ಪಾಕ್ ಅನ್ನೋದೇನಿದೆ ಎಲ್ಲ ಕಡೆ ಸಿಗುತ್ತೆ, ಬಟ್ ನಮ್ದೇನಕ್ಕೆ ಸ್ಪೆಷಲ್ಲು ಅನ್ನೋದನ್ನ ನಾವು ಪ್ರಯತ್ನ ಪಡ್ತಾ ಇದ್ವಿ. ಮೈಸೂರ್ ಪಾಕ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನ ಪ್ರತಿಯೊಬ್ಬರಿಗೂ ಒಂದು ತಿಳಿಸ್ಕೊಡ್ಬೇಕು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಹೆಂಗ್ ಮಾಡ್ತಾರೆ ಪ್ರತಿಯೊಂದು. ನಾವು ಯಾವುದು ಪ್ರಿಸರ್ವೇಟಿವ್ಸ್ ಅಂತ ಯೂಸೇ ಮಾಡೋದಿಲ್ಲ ಸರ್. ನಾವು ಶುದ್ಧವಾದ ತುಪ್ಪ, ಬೇಸನ್ನು, ಸಕ್ಕರೆ, ಇದು ಬಿಟ್ಟರೆ ಬೇರೆದೇನಿಲ್ಲ. ನಮ್ಮದು ಒಂದು ಮಸಾಲೆ ಇಂಗ್ರೀಡಿಯೆಂಟ್ಸ್, ನಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಟೆಕ್ಸ್ಚರ್ನ ಅದಕ್ಕೆ ಹಾಕ್ತೀವಿ. ಸೊ ಅದುವಾಗ ಬರೋದಕ್ಕೆ, ಅದನ್ನು ಮಸಾಲೆ ಬರೋದಕ್ಕೆ ಅದೊಂದು ಸರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಇವತ್ತು ನಾಡಿನ ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರಿನಲ್ಲಿದ್ದೀವಿ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ದಿ ವರ್ಲ್ಡ್ ಆಫ್ ಮೈಸೂರ್ ಪಾಕ್ ಮಳಿಗೆಯಲ್ಲಿದ್ದೀವಿ. ದ ವರ್ಲ್ಡ್ ಆಫ್ ಮೈಸೂರ್ ಪಾಕ್ ಮಳಿಗೆ ವಿಶೇಷತೆ ಏನಂದ್ರೆ, ಇಲ್ಲಿ ವಿಶ್ವವಿಖ್ಯಾತವಾದಂತಹ ಮೈಸೂರು ಪಾಕ್ನ ಬಗ್ಗೆ ವಿಶೇಷವಾಗಿ ಇರತಕ್ಕಂತಹ ಮಳಿಗೆ ಇದು. ಹಾಗಾದ್ರೆ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ ಸಂಸ್ಥೆಯಲ್ಲಿ ಏನೆಲ್ಲ ಇದೆ, ಮೈಸೂರು ಪಾಕ್ ಅನ್ನ ಇಲ್ಲಿ ಯಾವ ರೀತಿಯಾಗಿ ಒಂದು ಆಧುನಿಕ ಸ್ಪರ್ಶದೊಂದಿಗೆ ಜನರಿಗೆ ನೀಡ್ತಾ ಇದ್ದಾರೆ, ಈಗಾಗಲೇ ಇಲ್ಲಿ ಜನಸಾಗರನೆ ಹರಿದು ಬರ್ತಾ ಇದೆ. ಹಾಗಾದ್ರೆ ಇಲ್ಲಿನ ವಿಶೇಷತೆ ಏನು, ವರ್ಲ್ಡ್ ಆಫ್ ಮೈಸೂರು ಪಾಕ್ ನಲ್ಲಿ ಏನೆಲ್ಲ ಸಿಗುತ್ತೆ, ಇದರ ಬಗ್ಗೆ ಎಲ್ಲ ಒಂದು ರೋಚಕವಾದಂತಹ ಒಂದು ಇವತ್ತು ಬಿಸಿನೆಸ್ ಸ್ಟೋರಿಯನ್ನು ನಾವತ್ತು ನೋಡೋಣ. ಈ ಬಗ್ಗೆ ನಮಗೆ ಸಕಲವಾದಂತಹ ಮಾಹಿತಿಯನ್ನು ನೀಡಲಿಕ್ಕೋಸ್ಕರವಾಗಿ ವರ್ಲ್ಡ್ ಆಫ್ ಮೈಸೂರ್ ಪಾಕ್ ನ ಸ್ಥಾಪಕರಲ್ಲಿ ಒಬ್ಬರಾದಂತಹ ನಿಖಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ನಿಖಿಲ್ ಅವರೇ. ನಮಸ್ತೆ ಸರ್. ಅಂದ ಹಾಗೆ ಈ ವರ್ಲ್ಡ್ ಆಫ್ ಮೈಸೂರ್ ಪಾಕ್ ಹೆಸರೇ ಬಹಳ ವಿಶೇಷ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾಲ್ವಡಿ ಮಹಾರಾಜರ ಕಾಲದಿಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದಲೇ ಬಂದಂತ ಈ ಮೈಸೂರ್ ಪಾಕ್ ಅಂದ್ರೆ ಎಲ್ರು ಕೂಡ ಬಹಳ ಒಂದು ಇಷ್ಟವಾದಂತಹ ತಿಂಡಿ. ಹಾಗಾಗಿ ಈ ವರ್ಲ್ಡ್ ಫೇಮಸ್ ಆಗಿರುವಂತಹ ಮೈಸೂರ್ ಪಾಕ್ ಇವತ್ತು ಇಷ್ಟೊಂದು ಚೆನ್ನಾಗಿ ನೀವು ಅದನ್ನ ಪ್ರೆಸೆಂಟ್ ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀರಿ, ಜನಸಾಗರನೇ ಹರಿದು ಬರ್ತಾ ಇದೆ. ಇದು ಯಾವಾಗ ಈ ಕಾನ್ಸೆಪ್ಟ್ ಡೆವಲಪ್ ಆಯ್ತು ಮತ್ತು ಇದರ ಹಿಂದಿನ ಒಂದು ಬಿಸಿನೆಸ್ ಸಕ್ಸಸ್ ಸ್ಟೋರಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಓಕೆ ಸರ್, ವರ್ಲ್ಡ್ ಆಫ್ ಮೈಸೂರ್ ಪಾಕ್ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯ್ತು. ಓಕೆ, 2 ಇಯರ್ಸ್ ಇಂದ ಒಂದು ರೆಸಿಪಿ ಫೈನಲೈಸೇಷನ್ ಇಂದ ಹಿಡಿದು, ಆಮೇಲೆ ಮೈಸೂರ್ ಪಾಕ್ ಅನ್ನೋದೇನಿದೆ ಎಲ್ಲ ಕಡೆ ಸಿಗುತ್ತೆ, ಬಟ್ ನಮ್ದೇನಕ್ಕೆ ಸ್ಪೆಷಲ್ಲು ಅನ್ನೋದನ್ನ ನಾವು ಪ್ರಯತ್ನ ಪಡ್ತಾ ಇದ್ವಿ. ಸೊ ಆಮೇಲೆ ರೆಸಿಪಿ ಫೈನಲ್ ಆದ್ಮೇಲೆ ನಮ್ಮ ಪಾರ್ಟ್ನರ್ಸ್ ಆಗಿದ್ದ ಪವನ್ ಶ್ರಾಫ್ ಮತ್ತೆ ಪವನ್ ಬರ್ಗಿ ಅವ್ರನ್ನ ಟೇಸ್ಟ್ ಕೊಟ್ಟಿದ್ದಕ್ಕೆ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಲಾಸ್ಟ್ ಇಯರ್ ದಸರಾ ಟೈಮಲ್ಲಿ ನಾವು ಯೋಚನೆ ಮಾಡಿದ್ದು, ಮೈಸೂರ್ ಪಾಕ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನ ಪ್ರತಿಯೊಬ್ಬರಿಗೂ ಒಂದು ತಿಳಿಸ್ಕೊಡ್ಬೇಕು, ಒಂದು ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಹೆಂಗ್ ಮಾಡ್ತಾರೆ ಪ್ರತಿಯೊಂದು. ಸೊ ಪ್ಯಾಕೇಜಿಂಗ್ ಹೆಂಗಾಗತ್ತೆ, ಪದಾರ್ಥ ಹೆಂಗ್ ತಯಾರು ಮಾಡ್ತಾರೆ, ಏನೇನ್ ಹಾಕ್ತಾರೆ ಪದಾರ್ಥ, ಕಟಿಂಗ್ ಹೆಂಗಾಗತ್ತೆ, ಪ್ರತಿಯೊಂದು ನಾವು ಲೈವ್ ಆಗಿ ತೋರಿಸ್ಬೇಕು ಅನ್ನೋದೊಂದೇ ನಮ್ ಉದ್ದೇಶ ಇದ್ದಿದ್ದು. ಸೊ ಆ ವಿಚಾರವಾಗಿ ಬಂದಾಗ ತುಂಬಾ ಜನ ಏನು ಲೈವ್ ಕಿಚನ್ಸ್ ನ ಕೊಟ್ಟಿದ್ದಾರೆ. ಈಗ ರಾಮೇಶ್ವರಂ ಕೆಫೆ ಆಗಿರ್ಬೋದು, ಅಥವಾ ಆತರ ಕೆಫೆ ಅಮುದಮ್ ಆಗಿರೋದು, ಸೌತ್ ಇಂಡಿಯನ್ ಕ್ಯೂಸಿನ್ ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು. ಬಟ್ ಸ್ವೀಟ್ ಸ್ಟಾಲ್ ಅಂತ ಬಂದಾಗ ಇವತ್ತರ ತನಕ ಇರೋದೆಲ್ಲ ಅಂದ್ರೆ ಸಪ್ರೇಟ್ ಕಿಚನ್ ಇರುತ್ತೆ, ಸಪ್ರೇಟ್ ಔಟ್ಲೆಟ್ ಇರುತ್ತೆ, ಬಟ್ ನಾವು ಒಂದನ್ನ 2 ಕ್ಲಬ್ ಮಾಡಿ ಮಾಡೋಣ ಅನ್ನೋದನ್ನೇ ನಮ್ದು ಉದ್ದೇಶ ಇದ್ದಿದ್ದು ಸರ್. ಸೊ ಟ್ರಾನ್ಸ್ಪರೆನ್ಸಿ ತೋರ್ಸೋಣ ಅನ್ನೋದೇ ನಮ್ದು ಉದ್ದೇಶ ಇದ್ದಿದ್ದು. ಓಕೆ, ನೀವು ಮೈಸೂರ್ ಪಾಕ್ ಈ ತರ ನೀವೊಂದು ಹೊಸ ವಿಧಾನ, ಜನರಿಗೆ ಅಲ್ಲಿ ತಯಾರಾಗೋದು ಕಾಣುತ್ತೆ, ಅದು ಮೇಕಿಂಗ್ ಕಾಣುತ್ತೆ, ನಂತರ ಅದನ್ನ ಅಲ್ಲೇ ಬಳಸಬಹುದು, ರುಚಿ ರುಚಿಯಾಗಿ ಟೇಸ್ಟ್ ಅನ್ನು ನೋಡ್ಕೊಂಡು ಮನೆಗೂ ಪ್ಯಾಕೇಜ್ ಮಾಡಿ ತಗೊಂಡು ಹೋಗ್ಬೋದು. ಈ ಒಂದು ಟೋಟಲ್ ಒಂದು ಬಿಸಿನೆಸ್ ಕಾನ್ಸೆಪ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಡೆಸಿದಂತ ಒಂದು ಪೂರ್ವ ಸಿದ್ಧತೆ ಹೇಗಿತ್ತು ಮತ್ತು ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಸರ್, ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಒಂದು 2 ವರ್ಷ ಕೆಲಸ ಮಾಡಿ ಒಂದು ಲಾಸ್ಟ್ 10 ಇಯರ್ಸ್ ಇಂದ ನಮ್ದೇ ಓನ್ ಆಂಟ್ರಪ್ರಿನರ್ಶಿಪ್ ಅಲ್ಲಿ ಪಟಾಕ ಅಂತ ಇದೆ, ಒಂದು ಮನ್ನಾರ್ಸ್ ಅಂತ ಬ್ರ್ಯಾಂಡ್ ಇದೆ. ಸೊ ಅದೆರಡು ಸಕ್ಸಸ್ ಆದ್ಮೇಲೆ ಈ ವರ್ಲ್ಡ್ ಆಫ್ ಮೈಸೂರ್ ಪಾಕ್ಗೆ ಹೊಸ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದು ಸರ್. ಓಕೆ ಸರ್, ಈಗ ಇದಕ್ಕೆ ಬೇಕಾದಂತಹ ಆರಂಭಿಕ ಬಂಡವಾಳ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಹೇಗೆ ಮಾಡಿದ್ರಿ? ಮತ್ತೆ ಮೂಲ ಸೌಕರ್ಯ ಮುಖ್ಯವಾಗಿ ಬೇಕಾದ ಯಾವುದೋ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ, ಅದು ಬಿಲ್ಡಿಂಗ್ ಇರ್ಬೋದು, ಕಿಚನ್ ಇರ್ಬೋದು, ಅಥವಾ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಇದನ್ನೆಲ್ಲ ಯಾವ ರೀತಿ ಅದಕ್ಕೆ ಪ್ಲಾನ್ ಮಾಡಿದ್ರಿ ಅಂತ ಹೇಳ್ತೀರಾ? ಸರ್, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಕಂಪ್ಲೀಟ್ ಲೋನ್ಗೆ ಹೋಗಿದೀವಿ.
ಸೊ ಆಲ್ಮೋಸ್ಟ್ 3 ಕೋಟಿ ಪ್ರಾಜೆಕ್ಟ್ ಇದು. ಸೊ ಕರ್ನಾಟಕ ಬ್ಯಾಂಕ್ ಅವರು ಫಂಡಿಂಗ್ ಮಾಡಿದ್ದಾರೆ ನಮ್ಗೆ. ಪ್ಲಸ್ ಏನು MSME ಸ್ಕೀಮ್ ಅಲ್ಲಿ ಏನಿದೆ ಪ್ರಧಾನ ಮಂತ್ರಿ ಅವ್ರದಕ್ಕೆ ನಾವು ನೆಕ್ಸ್ಟ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಆ ಸ್ಕೀಮ್ ಅಲ್ಲಿ ನಾವು ಬೆನಿಫಿಟ್ ತಗೋಣ ಅಂತ. ಬಟ್ ಅದ್ ಬಿಟ್ರೆ ನಿಮ್ಮ ಪ್ಯಾಕೇಜಿಂಗ್ ಅಂತ ಬಂದಾಗ ಸೊ ನಮ್ಗೆ ಅರಿಯಂತ್ ಗ್ರಾಫಿಕ್ಸ್ ಅಂತ ಒಬ್ರು ಡಿಸೈನರ್ ಇದ್ದಾರೆ, ಅವ್ರು ನಮಗ್ ಮಾಡ್ಕೊಟ್ಟಿರೋದು ಪ್ರತಿಯೊಂದು ಡೀಟೇಲಿಂಗ್ ಇಂದ. ಸೊ ಒಂದು ಕ್ಯಾರಿ ಬ್ಯಾಗ್ ಇಂದ ಹಿಡಿದು ಒಂದು ಇದು ಒಂದೇ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಮಾಡ್ಕೊಟ್ಟಿರೋದು. ಆಮೇಲೆ ಇಂಟೀರಿಯರ್ ಡಿಸೈನಿಂಗ್ ಬಂದಾಗ ಕ್ಲಾಸ್ ಅಂತ ಮಾಡಿದ್ದಾರೆ. ಓಕೆ. ಸೊ ಮೈಸೂರಲ್ಲಿ ಒನ್ ಆಫ್ ದ ಗುಡ್ ನೇಮ್ಸ್ ಆಫ್ ಇಂಟೀರಿಯರ್ ಡಿಸೈನ್. ಆಮೇಲೆ ನಮ್ಗೆ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟವರು SK ಬಿಲ್ಡರ್ಸ್ ಅಂತ ನಮ್ ಸ್ನೇಹಿತರೆ. ಸೊ ಪ್ರತಿಯೊಬ್ರು ಅಂದ್ರೆ ಒಂದ್ 10 ವರ್ಷದಿಂದ ಗೊತ್ತಿರೋರು ಎಲ್ಲ ಜೊತೆಗೆ. ಸೊ ಪ್ರತಿಯೊಬ್ರು ಏನು ನಮ್ಗೆ ಸಪೋರ್ಟಿವ್ ಸಿಸ್ಟಮ್ ಇಂದಾನೆ ನಾವು ಮುಂದೆ ಬಂದಿರೋದು. ಸರ್, ಈಗ ವರ್ಲ್ಡ್ ಆಫ್ ಮೈಸೂರು ಪಾಕ್ ಎಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಗ್ರಾಹಕರಿಗೆ ಯಾವ ರೀತಿಯ ಅನುಕೂಲಗಳನ್ನ ತಾವು ಕೊಡ್ತಾ ಇದ್ದೀರಿ, ಮತ್ತು ಮೈಸೂರು ಪಾಕ್ ಅನ್ನ ತಗೊಂಡು ಹೋಗುವ ಒಂದು ಗ್ರಾಹಕರಿಗೆ ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಆಗುತ್ತೆ ಅಂತ ಹೇಳ್ತೀರಾ ಅಂತ? ಓಕೆ, ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಸರ್ ಪ್ರತಿಯೊಂದು ಲೈವ್ ಕಿಚನ್ ಇರೋದ್ರಿಂದ ಓಕೆ. ಸೊ ಎಷ್ಟು ನಾವೊಂದು 12 ವೆರೈಟಿ ಮೈಸೂರು ಪಾಕ್ ಮಾಡ್ತೀವಿ. ಓಕೆ. ಅದರಲ್ಲೂ ಏನೋ ಮಿಷಿನ್ ಅಲ್ಲಿ ತಯಾರಿ ಆಗೋದ್ ನೋಡ್ಬೋದು ಅವರು ಕಣ್ಣಾರೆ ನೋಡ್ಬೋದು ಮೈಸೂರು ಪಾಕ್ ಅನ್ನ. ಮೇಜರ್ ಸರ್ ತುಪ್ಪ ನಾವು ಹಾಕೋದನ್ನ ಎಷ್ಟು ಘಮ ಆಗಿರತ್ತೆ. ಸೊ ಅಂದ್ರೆ ನೀವು ಅದು ವಿಜುವಲ್ಸ್ ನೋಡೋದಾಗ್ಲೇ ನಿಮ್ಗೆ ಗೊತ್ತಾಗೋದು. ವಿಜುವಲ್ಸ್ಗಿಂತ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅದಕ್ಕೆ. ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಸರ್? ಗ್ರಾಹಕರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಡೇ 1 ಇಂದಾನು ನಮಗೆ ಕಾನ್ಸೆಪ್ಟ್ ಬಗ್ಗೆ ಆಗಲಿ ಅಥವಾ ಮೈಸೂರು ಪಾಕ್ ಏನೋ ತಿಂತಾರದಾಗ್ಲಿ ಅವ್ರು ಖುಷಿ ಪಡ್ತಾ ಇರೋದೇ ನಮಗೆ ಇದು. ಅದಲ್ಲದೆ ನೀವು ಕ್ಯಾಮ್ರಲ್ಲಿ ನೋಡ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಮೋರ್ ದನ್ ಪಬ್ಲಿಸಿಟಿ, ವರ್ಡ್ ಆಫ್ ಮೌತ್ ಏನಿದೆ, ಖುಷಿಯಿಂದ ಹೇಳಿ ಬನ್ನಿ ನಮ್ಮೂರಲ್ಲಿ ಈ ಥರ ಇದೆ, ನಮ್ಮೂರಲ್ಲಿ ಈ ಥರ ಇದೆ ಅಂತ. ಸೊ ವಿ ಆರ್ ಜಸ್ಟ್ ರೆಪ್ರೆಸೆಂಟಿಂಗ್ ಬ್ರ್ಯಾಂಡ್ ಮೈಸೂರು, ಇನ್ನೇನು ಇಲ್ಲ ಸರ್. ಕರೆಕ್ಟ್. ಆಮೇಲೆ ಏನಂದ್ರೆ ಇಲ್ಲಿಂದ ಮೈಸೂರು ಪಾಕಿನ ಗ್ರಾಹಕರು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ? ಮೈಸೂರು ಸಿಟಿ ಬಿಟ್ಟು ಬೇರೆ ಅದರ್ಸ್ ಕಡೆಯಿಂದ ಬರ್ತಾ ಇದ್ದಾರೆ ಹೇಗೆ? ಇದ್ದಾರೆ ಸರ್. ಅಂದ್ರೆ ನಮ್ಗೆ ಈಗ ಸದ್ಯಕ್ಕೆ ನಾವು ನೋಡ್ಬೋದಾಗಿರೋದು ವೈನಾಡು, ಕೊಯಮತ್ತೂರು, ಒಂದ್ ಸ್ವಲ್ಪ ಅಕ್ಕಪಕ್ಕ ಸಿಟಿಗಳು ವಾಕಿನ್ಸ್ ಬರ್ತಾ ಇರೋದು. ಈಗ ಟೂರಿಸಂ ಸೀಸನ್, ಈಗ ಕ್ರಿಸ್ಮಸ್ ಎಲ್ಲ ಇರೋದ್ರಿಂದ ಒಂದ್ ಸ್ವಲ್ಪ ಅಕ್ಕಪಕ್ಕ ಕೇರಳ, ತಮಿಳ್ನಾಡು, ಕರ್ನಾಟಕ, ಸೌತ್ ಕರ್ನಾಟಕ ಒಂದ್ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಬಟ್ ನಮ್ಗೆ ಆನ್ಲೈನ್ ಆರ್ಡರ್ಸ್ ಅಂತ ಬಂದಾಗ ಇಡೀ ದೇಶದಿಂದ ಬರ್ತಾ ಇದೆ ಸರ್. ಕೋಲ್ಕತ್ತಾ ಇಂದ ಬಂದಿದೆ, ಹೈದರಾಬಾದ್ ಇಂದ ಬಂದಿದೆ, ಜೈಪುರ್ ಇಂದ ಬಂದಿದೆ. ಸೊ ಅದನ್ನ ನೋಡಿ ನಮಗೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಪ್ರಚಾರ ಯಾವ ರೀತಿ, ತಾವು ಈಗಾಗಲೇ ಹೇಳಿದ್ರಿ ಮೌತ್ ಟು ಮೌತ್ ಪ್ರಚಾರ ಆಗ್ತಾ ಇದೆ, ಅದೇ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ. ಅದ್ರ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆತರ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ? ಸರ್, ಸೋಷಿಯಲ್ ಮೀಡಿಯಾಲಿ ಆಕ್ಚುಲಿ ನಾವು ತುಂಬಾ ಸ್ಟ್ರಾಂಗ್ ಪ್ರೆಸೆನ್ಸ್ ನ ತೋರ್ಸೋದಕ್ಕೆ ಅಂತ ಹೋದ್ವಿ. ಬಟ್ ಕಾನ್ಸೆಪ್ಟೇ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರಾಗವ್ರೆ ಬರ್ತಾ ಇದಾರೆ. ನಾವು ಬರೀ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನೇನ್ ಇದೆ ಅಂತ ಹೇಳಿದಷ್ಟೇ. ಬಟ್ ಅದ್ ಬಿಟ್ರೆ ಕಾನ್ಸೆಪ್ಟು ಇದು ಎಲ್ಲ ಜನನೇ ಖುಷಿಯಿಂದ ಬಂದು ಅಂದ್ರೆ ಬಂದು ರೀಲ್ಸ್ ಆಗ್ಲಿ ಅಥವಾ ಬಂದು ತೋರಿಸ್ಬೋದ, ಅವ್ರ ಗ್ರಾಹಕರಿಗೆ ತೋರಿಸ್ಬೋದ ಅಂತಾರೆ. ನಾವು ಅಂತ ಹೇಳಿ ಕೊಡ್ತಾ ಇದೀವಿ ಸರ್. ಸರ್, ನಿಮಗೆ ಈ ಮೈಸೂರು ಪಾಕ್ ಫುಡ್ ಬಿಸ್ನೆಸ್ ಅದರ ಒಂದು ಗ್ರೋತ್ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ ನಿಮ್ಮ ಈ ಸ್ಟಾರ್ಟಿಂಗ್ ಸಕ್ಸಸ್ ನಂತರ ಅಂತ? ಸರ್, ಮೈಸೂರು ಪಾಕ್ ಅಂತ ಬಂದಾಗ ನಾನು ಹೇಳೋದು ಇಷ್ಟೇ ಸರ್. ನಮ್ದು ವರ್ಲ್ಡ್ ಆಫ್ ಮೈಸೂರು ಪಾಕಲ್ಲಿ ಎಷ್ಟು ನಾವು ಡೆವಲಪ್ ಆಗ್ತೀವಿ ಅದಕ್ಕಿಂತ ಜಾಸ್ತಿ ಮೈಸೂರು ಪಾಕ್ ಅನ್ನೋದೇ ಇನ್ನೂ ಫೇಮಸ್ ಆಗುತ್ತೆ. ಸೊ ಈಗ ಆಲ್ರೆಡಿ ಫೇಮಸ್ಸು, ಇಟ್ಸ್ ಕಾಲ್ಡ್ ಎಸ್ ಕಿಂಗ್ ಆಫ್ ಸ್ವೀಟ್ಸ್. ಬಟ್ ಕನ್ಸಂಪ್ಷನ್ ಈಗ ಫಾರ್ ಎಕ್ಸಾಂಪಲ್ ಒಂದು 1000 kg ದಿವಸಕ್ಕೆ ಹೋಗ್ತಾ ಇದ್ರೆ ಮೈಸೂರಲ್ಲಿ 2000 kg ಆಗೋ ಮಟ್ಟದ ತುಂಬ ದಿವಸ ಅಲ್ಲ ಸರ್, ತುಂಬ ಜಲ್ದಿ ಆಗ್ಬಿಡುತ್ತೆ ಸರ್ ಅದು. ಸೊ ಗ್ರೋತ್ ಲೆವೆಲ್ ಆಫ್ ಮೈಸೂರು ಪಾಕ್ ಕನ್ಸಂಪ್ಷನ್ ವಿಲ್ ಬಿಕಮ್ 10 folds in 1 year. ಖಂಡಿತ. ನಿಮ್ಮ ವರ್ಲ್ಡ್ ಆಫ್ ಮೈಸೂರು ಪಾಕಿನ ಫ್ಯೂಚರ್ ಪ್ಲಾನ್ ಬಗ್ಗೆ ಏನಾದರೂ ಹೇಳ್ತೀರಾ? ಅದರ ಐಡಿಯಾ ಇದೆಯಾ ಇವಾಗಲೇ ಹೇಗೆ ಅಂತ? ಸರ್, ವಿ ಆರ್ ಟೇಕಿಂಗ್ 1 step at a time.
ಸೊ ಫಸ್ಟ್ ಈಗ ಈ ಸೆಂಟರ್ ಏನಿದೆ ಅದನ್ನ ನಾವು ರೆಡಿ ಮಾಡ್ಕೋತಾ ಇದೀವಿ. ಓಕೆ ಮುಂದಕ್ಕೆ 100% ಎಕ್ಸ್ಪಾನ್ಷನಲ್ ಗ್ರೋತ್ ಇದ್ದೇ ಇರುತ್ತೆ. ಓಕೆ ಬಟ್ ಆಸ್ ಆಫ್ ನೌ ವಿ ಆರ್ ಟೇಕಿಂಗ್ ಒನ್ ಸ್ಟೆಪ್ ಎಟ್ ಅ ಟೈಮ್. ಓಕೆ ಫ್ರಾಂಚೈಸಿ ಮಾಡೆಲ್ ಏನಾದರೂ ಬಳಸುವಂತ ಯೋಚನೆ ಇದೆಯಾ? ಹೇಳದ್ನಲ್ಲ ಸರ್, ಫಸ್ಟ್ ಈ ಸೆಂಟರ್ನ ಸೆಟ್ ಮಾಡೋಣ. ಓಕೆ ಆಮೇಲೆ 100% ಮೈಸೂರಲ್ಲೇ ಕಪಲ್ ಆಫ್ ಸ್ಟೋರ್ಸ್ ಬರುತ್ತೆ, ಬೆಂಗಳೂರಲ್ಲಿ ಓಪನ್ ಮಾಡೋದು ಅದೆಲ್ಲ ಆಸೆಗಳಿದೆ. ಆಸೆಕ್ಕಿಂತ ಮೇನ್ ಆಗಿ ನಾವು ಪ್ರಾಕ್ಟಿಕ್ಯಾಲಿಟಿ ನೋಡಿಕೊಂಡು ಫಸ್ಟ್ ಇದನ್ನ ಈಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ನ ಹೆಂಗ್ ಮಾಡ್ಬೋದು ಅದನ್ನ ನಾವೇನು ನೋಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡೋಣ. ಮೈಸೂರು ಪಾಕ್ ಅಂದ್ರೆ ಎಲ್ರಿಗೂ ಇಷ್ಟ. ಅದು ಚಿಕ್ಕ ಮಕ್ಳಿರ್ಬೋದು ಅಥವಾ ದೊಡ್ಡವರ ತನಕ ಎಲ್ರು ಕೂಡ ಒಂದು ಸವಿಯುವಂತಹ ಒಂದು ಸ್ವೀಟ್ ಅಂದ್ರೆ ಮೈಸೂರು ಪಾಕ್. ಹಾಗಾಗಿ ಅದು ಕಿಂಗ್ ಆಫ್ ಸ್ವೀಟ್ ಅಂತಾನು ಹೇಳ್ತಾರೆ ಅದಕ್ಕೆ. ಆದ್ರೆ ವರ್ಲ್ಡ್ ಆಫ್ ಮೈಸೂರು ಪಾಕ್ನಲ್ಲಿ ಯಾವ ರೀತಿಯ ವಿಶೇಷವಾದಂತಹ ಮೈಸೂರು ಪಾಕ್ಗಳು ಅಂದ್ರೆ ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು ಯಾವ ಏಜ್ನವ್ರಿಗೆ ಯಾವ ರೀತಿಯ ಸ್ಪೆಷಲ್ ಆಗಿ ಏನಾದ್ರು ಸಿಗುತ್ತಾ ಅನ್ನುವಂಥದ್ದು ಕುತೂಹಲ ನಮ್ಮಲ್ಲಿರ್ಬೋದು. ಈ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಸುಷ್ಮಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸುಷ್ಮಾ ಅವರೇ. ನಮಸ್ತೆ. ಅಂದ ಹಾಗೆ ಯಾವ ರೀತಿಯ ವೆರೈಟಿ ಒಂದು ಸ್ಪೆಷಲ್ ಮೈಸೂರು ಪಾಕ್ಗಳು ಸಿಗುತ್ತಾ ಅಂತ ನಮ್ಮ ವೀಕ್ಷಕರಿಗೆ? ಸರ್ ಫಸ್ಟ್ ಆಫ್ ಆಲ್ ಇವಾಗ ನಾವು 12 ವೆರೈಟಿ ಶುರು ಮಾಡಿದ್ದೀವಿ. ಬಟ್ ಏಜ್ ವೈಸ್ ಅಂತ ಬಂದಾಗ ಸರ್ ಯಾವುದೇ ಒಂದು ಅಕೇಶನ್ ಹೋಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಸಿಹಿ ಪದಾರ್ಥದಿಂದನೇ ಶುರು ಆಗೋದು. ಚಿಕ್ಕ ವಯಸ್ಸಿಂದ ಮಕ್ಕಳಿಂದವರೆಗೂ ವಯಸ್ಸಾಗಿರೋರ್ವರೆಗೂ ಎಲ್ಲ ವೆರೈಟಿನೂ ತಿನ್ಬೋದು ಸರ್. ಯಾಕಂದರೆ ಆ ವಿಚಾರಕ್ಕೆ ಅಂತಲೇ ಎಷ್ಟೊಂದು ಜನಕ್ಕೆ ನವಣೆಗಳ ಮೇಲೆ ಇಷ್ಟಪಡ್ತಾ ಇದ್ದಾರೆ. ಈ ನಡುವೆ ಹೆಲ್ತ್ ಕಾನ್ಷಿಯಸ್ ಅಂತ ತುಂಬ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಇವಾಗ ಶುಗರ್ ಫ್ರೀ ಮೈಸೂರು ಪಾಕು, ಜಾಗ್ರಿ ಮತ್ತು ಜಾಗ್ರಿ ಮಿಲ್ಲೆಟ್ ಅಂತ ಶುರು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಏಜ್ ವೈಸ್ಗೂ ಎಲ್ಲ ಥರದ್ದು ಫ್ಲೇವರ್ಸು ನಾವು ತಂದು ಕೊಡಬೇಕು ಅಂತಲೇ ನಾವು ಇದನ್ನು ಇಷ್ಟು 12 ವೆರೈಟಿನ ಶುರು ಮಾಡಿರೋದು. ಮೇಡಮ್, ಇವಾಗ ಇಲ್ಲಿಗೆ ಅನೇಕ ಮಂದಿ ಗ್ರಾಹಕರು ಪ್ರತಿದಿನ ಬರ್ತಾ ಇದ್ದಾರೆ. ವೀಕೆಂಡಲ್ಲಂತೂ ಇನ್ನು ಜಾಸ್ತಿ ರಶ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಒಂದು ಕಸ್ಟಮರ್ ಒಂದು ಫೀಡ್ಬ್ಯಾಕ್ ಯಾವ ರೀತಿ ಇದೆ ನಿಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ? ಮತ್ತು ನಿಮ್ಮಲ್ಲಿ ಗ್ರಾಹಕರು ಹೇಳಿರ್ಬೋದು, ಮೇಡಮ್ ಈ ಥರ ಇದರಲ್ಲಿ ಸ್ವೀಟ್ ಇಷ್ಟಿದೆ ಅಷ್ಟಿದೆ, ಅಥವಾ ಆ ಥರ ಏನಾದರೂ ಫೀಡ್ಬ್ಯಾಕ್ ಬಂದಿದೆಯಾ ಹೇಗೆ? ಸರ್ ಹೋಗಿರೋರೆಲ್ಲ ನಾವು ಫಸ್ಟ್ ನಾವು ಕೊಡೋದೇ ಸ್ಯಾಂಪಲ್ಲು ಸರ್. ನಾವು ಫಸ್ಟು ಅವ್ರಿಗೆ ಸ್ಯಾಂಪಲ್ ಕೊಟ್ಟು ಅವ್ರು ಇಷ್ಟ ಆಗಿದ್ರೇ ತಗೋತಾರೆ. ಬಟ್ ಇವತ್ತುವರೆಗೂ ಕಸ್ಟಮರ್ ಯಾರೇ ಸ್ಯಾಂಪಲ್ ತೊಗೊಂಡು ಹೋಗಿದ್ರು ಯಾರು ಸ್ವೀಟ್ ಕೈ ಇಲ್ದಲೇ ಹೋಗೇ ಇಲ್ಲ. ಆ ನಂಬಿಕೆ ಭರವಸೆಯಿಂದನೇ ನಮಗೆ ಕಸ್ಟಮರ್ಸ್ ಬಂದು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಅದೇ ಸಂತೋಷ. ಮೈಸೂರು ಪಾಕ್ ಅಂತ ಎಲ್ಲ ಥರದ್ದು ಫ್ಲೇವರ್ಸ್ ನೋಡಿದ್ದೀರಾ, ಆದರೆ 3 ಹೊಸ ಫ್ಲೇವರ್ಸ್ನ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ. ಒಂದು ಪಾಕ ಸ್ಯಾಂಡ್ವಿಚ್ ಅಂತ, ಅದೊಂಥರ ಸ್ಯಾಂಡ್ವಿಚ್ ಮಾದರಿ ಬರುತ್ತೆ. ಕಾಂಬಿನೇಷನ್ ಆಫ್ ಕಾಜು ಮತ್ತು ಮೈಸೂರು ಪಾಕ್ ಅಂತ. ಅದು ಸ್ಯಾಂಡ್ವಿಚ್ ಮಾದರಿನೇ ಬರುತ್ತೆ. ಎಷ್ಟೊಂದು ಕಡೆ ಎಲ್ಲ ಮಲೈ ಸ್ಯಾಂಡ್ವಿಚ್ಚು, ಕಿವಿ ಸ್ಯಾಂಡ್ವಿಚ್ ಅಂತ ಎಲ್ಲ ಸ್ವೀಟ್ಸ್ ಕೇಳಿದ್ದಾರೆ. ಬಟ್ ಮೈಸೂರು ಪಾಕಲ್ಲಿ ಸ್ಯಾಂಡ್ವಿಚ್ ಅಂತ ಕೇಳಿಲ್ಲ. ಆ ವಿಚಾರಕ್ಕೆ ನಾವು ವಿ ಹ್ಯಾವ್ ಕಮ್ ಅಪ್ ವಿತ್ ಪಾಕ ಸ್ಯಾಂಡ್ವಿಚ್ ಅಂತ. ಇನ್ನೊಂದು ಧಾರವಾಡ ಪೇಡ, ಇವನ್ನೆಲ್ಲ ಎಲ್ಲ ಕಡೆ ಕೇಳಿದಾರೆ. ಬಟ್ ಮೈಸೂರು ಪಾಕಲ್ಲಿ ಪೇಡ ಮಾಡಿರೋದು ಇಲ್ಲ. ಸೊ ಮೈಸೂರು ಪಾಕ್ ಪೇಡ ಇದೆ. ಅದಲ್ದಲೆ ಸ್ವೀಟಲ್ಲಿ ಎಲ್ಲರೂ ಸ್ವೀಟ್ ಥರ ಕೊಡ್ತಾರೆ ವಿನಃ ಡೆಸರ್ಟಲ್ಲಿ ಬಂದಿಲ್ಲ. ಸೊ ಇದನ್ನು ನಾವು ಬೇಗನೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಮೈಸೂರು ಪಾಕ್ ವಿತ್ ವೆನಿಲಾ ಐಸ್ ಕ್ರೀಮ್. ಅದು 3 ಹೊಸದು ಕಾನ್ಸೆಪ್ಟ್ನ ಶುರು ಮಾಡ್ತಾ ಇದ್ದೀವಿ. ಮೇಡಮ್, ಇವಾಗ ಈ ಇದರಲ್ಲಿ ಮೈಸೂರು ಪಾಕಲ್ಲಿ ಇದಕ್ಕೆ ಬೇಕಾದಂತಹ ಪದಾರ್ಥಗಳು ಏನೆಲ್ಲ ಬಳಸ್ತೀರಿ ಇಲ್ಲಿ ಅಂತ? ಸರ್ ನಾವು ಯಾವುದು ಪ್ರಿಸರ್ವೇಟಿವ್ಸ್ ಅಂತ ಯೂಸೇ ಮಾಡೋದಿಲ್ಲ ಸರ್. ನಾವು ಶುದ್ಧವಾದ ತುಪ್ಪ, ಬೇಸನ್ನು, ಸಕ್ಕರೆ, ಇದು ಬಿಟ್ಟರೆ ಬೇರೆದೇನಿಲ್ಲ. ನಮ್ಮದು ಒಂದು ಮಸಾಲೆ ಇಂಗ್ರೀಡಿಯೆಂಟ್ಸ್, ನಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಅದನ್ನು ಟೆಕ್ಸ್ಚರ್ನ ಅದಕ್ಕೆ ಹಾಕ್ತೀವಿ. ಸೊ ಅದುವಾಗ ಬರೋದಕ್ಕೆ, ಅದನ್ನು ಮಸಾಲೆ ಬರೋದಕ್ಕೆ ಅದೊಂದು ಸರ್. ಇದು ಬಿಟ್ಟರೆ ಬೇರೆದು ಇನ್ನೇನು ಆ್ಯಡೇ ಮಾಡೋದಿಲ್ಲ ಸರ್. ಆ ವಿಚಾರವಾಗಿ ನಾವು 75 ದಿನದವರೆಗೂ ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಟರೆ ನಮ್ಮ ಮೈಸೂರು ಪಾಕು ಖಂಡಿತ ಏನೂ ಆಗಲ್ಲ. ಕಲರ್ಗೆ ಏನಾದರೂ ಅದು ಕೂಡ ನ್ಯಾಚುರಲ್ ಹೇಗೆ? ಖಂಡಿತ ಸರ್, ಕಲರ್ ಅಂತೂ ಇಲ್ಲವೇ ಇಲ್ಲ. ಎಲ್ಲಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದಾನೆ ಸರ್. ಆ ಭರವಸೆಯಿಂದಾನೆ 75 ದಿನದವರೆಗೂ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ ಸರ್. ವರ್ಲ್ಡ್ ಆಫ್ ಮೈಸೂರು ಪಾಕ್ನಲ್ಲಿ ಬಹಳ ಸಕ್ರಿಯವಾಗಿ ಲವಲವಿಕೆಯಿಂದ ತಾವು ಇಲ್ಲಿ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಮತ್ತು ಈ ಕಾನ್ಸೆಪ್ಟ್ ಹೇಗೆ ಬಂತು ಆಸ್ ಎ ಫೌಂಡರ್ ಆಗಿ, ಇದ್ರ ಬಗ್ಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀರಾ ಮೇಡಮ್? ಸರ್ ಆ್ಯಕ್ಚುಲಿಯಾಗಿ ಈ ಜನರೇಷನ್ ನಮ್ಮ ಮುತ್ತಾತೆಯಿಂದ ತಾತ ಕಾಲದಿಂದನೂ ಇದು ನಡೆಸ್ಕೊಂಡು ಬಂದಿರೋದು. ಸೊ ನಾವು ಮುತ್ತಾತ ಅವರು ಗಾಡೀಲಿ ನಡೆಸ್ಕೊಂಡು ಬರ್ತಾ ಇದ್ದಿತ್ತು. ಅದಲ್ದಲೆ ನಮ್ಮ ಮುತ್ತಾತೆಯಿಂದ ತಾತ ಬಂದರು, ನಮ್ಮ ತಾತೆಯಿಂದ ನಮ್ಮ ತಂದೆ ತೊಗೊಂಡ್ರು, ನಮ್ಮ ತಂದೆಯಿಂದ ನಾನು ಕಲ್ತಿದ್ದೀನಿ.
ಸೊ ನಮ್ಮ ತಂದೆ ವಿ.ಸಿ. ವಿಷ್ಣು ಪ್ರಸಾದಿಂದ ಕಲ್ತು ಎಲ್ಲ ಮಾಡಿ ಇವತ್ತುವರೆಗೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅನ್ನೋದನ್ನ ನಾವು ಓಪನ್ ಮಾಡೋಕ್ಕಾಯ್ತು ಸರ್. ಬಹಳ ಇಂಟ್ರೆಸ್ಟಿಂಗ್. ಅಂದ್ರೆ ನಿಮ್ಮ ಮುತ್ತಾತ ಅವರ ಕಾಲದಿಂದ ಅಂದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಈ ಒಂದು ಫುಡ್ ಬಿಸ್ನೆಸ್ ಮುಂದುವರೆದಂಥದ್ದು. ಸೊ ನಿಮ್ ತಂದೆಯವರು ಯಾವ ರೀತಿ ಮೈಸೂರು ಪಾಕನ್ನ ಮಾಡ್ತಾ ಇದ್ರು ಹಾಗಿದ್ರೆ? ಸರ್ ಇಲ್ಲ, ಬೆಂಗಳೂರಲ್ಲಿದ್ದಾಗ ನಮ್ಮ ತಂದೆ ಸ್ವೀಟ್ ಶಾಪಲ್ಲಿ ಇದ್ರು. ಅವರಿಂದ ಅವ್ರ ಎಕ್ಸ್ಪೀರಿಯನ್ಸ್, ಅವರು ಸುಮಾರು ಒಂದು 30 ವರ್ಷದಿಂದ ಇದ್ರು. ಸೊ ಅವರಿಂದ ನಾವು ಅವ್ರ ಇದರಲ್ಲಿ ಕಲ್ತು ಎಲ್ಲ ಮಾಡಿ ನಾವು ವರ್ಲ್ಡ್ ಆಫ್ ಮೈಸೂರು ಪಾಕ್ನ ಓಪನ್ ಮಾಡೋಕ್ಕಾಯ್ತು. ಓಕೆ, ನೀವು ಹಾಗಿದ್ರೆ ನಿಮ್ಮ ಓದು ಏನಾಗಿತ್ತು ಮತ್ತು ನಂತರ ಈ ಒಂದು ಕಲಿಯುವಂಥದ್ದು ಆಸಕ್ತಿ ನಿಮ್ಗೆ ಹೇಗೆ ಬಂತು ಅಂತ? ಸರ್ ಎಲ್ಲ ಹಿರಿಯರ ಸಪೋರ್ಟು ಸರ್, ಮೇನಾಗಿ ನಮ್ಮ ತಂದೆನೇ. ನಾನು BCom ಮಾಡಿರೋದು, ಬಟ್ ಆದ್ರೂ ಇದರಿಂದ ನಮ್ಮ ತಂದೆಯಿಂದ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆನ ನಾವು ನೋಡಿ ಕಲಿತು ಮಾಡಿ. ಮೊದಲು ಫಸ್ಟು ಮನೆ ಕೆಳಗಡೆನೆ ಎಲ್ಲ ನಡೀತಿತ್ತು ಫ್ಯಾಕ್ಟ್ರಿ ಅಂತ, ಅದರಿಂದ ದೊಡ್ಡದಾಗಿ ಬೆಳೀತು. ಅದಾದ್ಮೇಲೆ ತಂದೆ ನಮಗೆ ಹೇಳ್ಕೊಟ್ರು, ನಾವು ಅದನ್ನ ಮುಂದುವರಿಸ್ತಾ ಇದ್ದೀವಿ. ಖಂಡಿತವಾಗಿಯೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಶುರುವಾದಂತಹ ಮೈಸೂರು ಪಾಕ್ ಬಿಸ್ನೆಸ್ ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಒಂದು ಎಲ್ರಿಗೊಂದು ಹೆಮ್ಮೆ ಪಡುವಂತ ಬೆಳೆಸಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಹಾಗಿದ್ರೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ಸಂಸ್ಥೆಯಲ್ಲಿ ಯಾವ ರೀತಿ ಮೈಸೂರು ಪಾಕ್ ತಯಾರಾಗುತ್ತೆ, ಇದರ ಪ್ರಕ್ರಿಯೆಗಳು ಅಂದ್ರೆ ವಿಧಾನಗಳು ಹೇಗೆ ಇರುತ್ತೆ, ಮತ್ತೆ ಯಾವೆಲ್ಲ ವೆರೈಟಿಯ ಮೈಸೂರು ಪಾಕ್ ಇಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಇದ್ದಾರೆ ಪವನ್ ಅವರು ವರ್ಲ್ಡ್ ಆಫ್ ಮೈಸೂರು ಪಾಕ್ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಪವನ್ ಅವರೇ. ನಮಸ್ಕಾರ. ಅಂದ ಹಾಗೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ನಲ್ಲಿ ಯಾವೆಲ್ಲ ವೆರೈಟಿಯ ಮೈಸೂರು ಪಾಕ್ಗಳು ಗ್ರಾಹಕರಿಗೆ ಸದಾ ಸಿದ್ಧ ಇರುತ್ತೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ತೀರಾ ಅಂತ? ಸರ್, ನಮ್ಮ ಸಂಸ್ಥೆಯಲ್ಲಿ ಒಂದು 12 ಬಗೆಯ ಮೈಸೂರು ಪಾಕನ್ನು ನಾವು ರೆಡಿ ಮಾಡಿದ್ದೀವಿ. ಟ್ರೆಡಿಷ್ನಲ್ ಮೈಸೂರು ಪಾಕ್ ಅಂದರೆ ಆವಾಗ ರಾಜರ ಕಾಲದಲ್ಲಿ ಏನು ಫಸ್ಟು ಅವರು ಮೈಸೂರು ಪಾಕ್ ಮಾಡಿದ್ರು ಆ ಮೈಸೂರು ಪಾಕಿಂದ ಹಿಡಿದು ಸ್ಪೆಷಲ್ ಮೈಸೂರು ಪಾಕು, ಕಾಜು ಮೈಸೂರು ಪಾಕು, ಮಿಲ್ಕ್ ಮೈಸೂರು ಪಾಕು, ಕ್ಯಾರೆಟ್ ಮೈಸೂರು ಪಾಕು, ಮತ್ತು ರೋಸ್ಟೆಡ್ ಆಲ್ಮಂಡ್ ಮೈಸೂರು ಪಾಕು, ಅಂಜೀರ್ ಮೈಸೂರು ಪಾಕು, ಮ್ಯಾಂಗೋ ಮೈಸೂರು ಪಾಕು, ಇನ್ನೊಂದು ಮೈಸೂರು ಪಾಕ್ ಪೇಡ ಅಂತ ಮಾಡಿದ್ದೀವಿ. ಅದು ಧಾರವಾಡ ಪೇಡ ಯಾವ ಕಾನ್ಸೆಪ್ಟಲ್ಲಿದೆಯೋ ಆ ಕಾನ್ಸೆಪ್ಟಲ್ಲಿ ಮೈಸೂರು ಪಾಕನ್ನೇ ಆ ವಿಧಾನದಲ್ಲಿ ಕೊಡ್ತಾಯಿದ್ದೀವಿ. ಅದಲ್ಲದೆ ಇನ್ನೊಂದು ಪಾಕ ಸ್ಯಾಂಡ್ವಿಚ್ ಅಂತ ಒಂದು ಮಾಡಿದ್ದೀವಿ. ಕಾಜು ಬರ್ಫಿ ಮತ್ತು ಮೈಸೂರು ಪಾಕ್ 2 ಕಾಂಬಿನೇಷನ್ನಲ್ಲಿ ಸ್ಯಾಂಡ್ವಿಚ್ ಮಾಡಿ ಕೊಡ್ತಾ ಇದ್ದೀವಿ. ಅದು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ವರ್ಲ್ಡ್ ಆಫ್ ಮೈಸೂರು ಪಾಕಿನ ಮತ್ತೊಂದು ವಿಶೇಷ ಏನಂದ್ರೆ ಇಲ್ಲಿ ಗ್ರಾಹಕರು ಮೈಸೂರು ಪಾಕ್ ಹೇಗೆ ಆಗುತ್ತೆ ಅಂತ ಕಣ್ಣಾರೆ ನೋಡ್ಬೋದು. ಹಾಗಾದ್ರೆ ಮೈಸೂರು ಪಾಕ್ ಯಾವ ಹಂತಗಳಲ್ಲಿ ಇಲ್ಲಿ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಸಂಸ್ಥೆಯ ಪವನ್ ಅವರು ನಮಗೆ ವಿಶೇಷ ಮಾಹಿತಿಯನ್ನು ನೀಡಿದ್ದಾರೆ. ಪವನ್ ಅವರೇ, ಈಗ ಹಾಗಾದ್ರೆ ಯಾವ ರೀತಿ ಇಲ್ಲಿ ಒಂದು ಮೈಸೂರು ಪಾಕ್ ತಯಾರಾಗುತ್ತೆ ಅದರ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ? ಫಸ್ಟು ನಮ್ಮ ರೆಸಿಪಿ ಏನಿದೆ ಅದ್ರ ಪ್ರಕಾರ ಎಲ್ಲ ನಾವು ಬ್ಯಾಚ್ ಮಾಡಿ ಇಟ್ಟಿರ್ತೀವಿ. ಅದನ್ನು ಒಂದೊಂದೇ ಬ್ಯಾಚ್ ವೈಸ್ ಅದನ್ನು ತೊಗೊಂಬಂದು ಒಂದೊಂದೇ ಫ್ಲೇವರ್ ವೈಸ್ ಎಲ್ಲ ತೊಗೊಂಬಂದು ಅದನ್ನು ಫಸ್ಟು ಮೈಸೂರು ಪಾಕ್ ಮೇಕಿಂಗ್ ಮಿಷಿನ್ ಅಂತ ಒಂದಿದೆ, ಅದರಲ್ಲಿ ಹಾಕಿ ಇಟ್ ಟೇಕ್ಸ್ ಅಬೌಟ್ 45 ಮಿನಿಟ್ಸ್ ಒಂದು ಬ್ಯಾಚ್ ರೆಡಿ ಆಗೋಕ್ಕೆ. ಆ ಒಂದು ಬ್ಯಾಚ್ ರೆಡಿ ಆಗ್ತಿದ್ದಂಗೆ ಮತ್ತೆ ಅದನ್ನು ನಾವೆಲ್ಲ ಟ್ರೇಯಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು 8 ಅವರ್ಸ್ ಕೂಲ್ ಆಗಬೇಕು. ಅದು ಆ ಕೂಲ್ ಆದ್ರೇ ನಾವು ಅದನ್ನು ಕರೆಕ್ಟಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಕೊಡೋಕ್ಕಾಗತ್ತೆ. ತುಂಬ ಬಿಸಿ ಇದ್ದಾಗ ನಾವು ಅದನ್ನು ಕಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಇನ್ನೂ ತುಪ್ಪ ತುಂಬ ಲಿಕ್ವಿಡ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟು ಮೇಕಿಂಗ್ ಮಿಷಿನ್ನು, ನೆಕ್ಸ್ಟು ಕಟಿಂಗ್ ಮಿಷಿನ್ ಅಂತ ಇದೆ. ಅದರಲ್ಲಿ ಎಕ್ಸಾಕ್ಟಾಗಿ 50 ಗ್ರಾಮ್ಸ್ ಒಂದು ಪೀಸ್ ಸ್ಲೈಸ್ ಕಟ್ ಆಗಂಗೆ ಡಿಸೈನ್ ಮಾಡಿದ್ದೀವಿ. ಅದಾದಮೇಲೆ ಇನ್ನೊಂದು ಪ್ಯಾಕಿಂಗ್ ಮಿಷಿನ್ ಅಂತ ಇದೆ. ಅದು ಸ್ಮಾಲ್ ಬೈಟ್ಸು, ಬರೀ 15 ಗ್ರಾಮ್ಸ್ ಇರುತ್ತೆ ಅದರಲ್ಲಿ. 15 ಗ್ರಾಮ್ಸ್ ಇದನ್ನು ನಾವು ನೆಕ್ಸ್ಟು FMCG ಮಾರ್ಕೆಟಲ್ಲಿ ಚಾಕ್ಲೇಟ್ಸ್ ಹೆಂಗೆ ತಿಂತಾರೋ ಮೈಸೂರು ಪಾಕನ್ನು ಅದೇ ರೀತಿಲಿ ಕನ್ಸ್ಯೂಮ್ ಮಾಡಬೇಕು ಅಂತ ಸ್ಮಾಲ್ ಸೈಜಲ್ಲಿ ಆ ಪ್ಯಾಕೆಟ್ಸ್ ತರ್ತಾಯಿದ್ವಿ. ಸರ್, ಒಂದು ದಿನಕ್ಕೆ ಎಷ್ಟು ಮೈಸೂರು ಪಾಕ್ ಇಲ್ಲಿ ಉತ್ಪಾದನೆ ಆಗುತ್ತೆ, ಒಂದು ಮೆಷಿನ್ ಅಲ್ಲಿ ಎಷ್ಟು ತಯಾರಾಗುತ್ತೆ ಮತ್ತು ಎಷ್ಟು ಸೇಲ್ ಆಗುತ್ತೆ ಅಂತ ಹೇಳ್ತೀರಾ? ನಮ್ಮ
ಎರಡು ಮೈಸೂರು ಪಾಕ್ ಮೇಕಿಂಗ್ ಮಿಷಿನ್ ಅಂತ ಇದೆ. ಸೊ ಎರಡು ಮಿಷಿನ್ನು ನಾವು 24 ಅವರ್ಸ್ ರನ್ ಮಾಡಿದ್ರೆ ಆಲ್ಮೋಸ್ಟ್ ನಾವು 3000 kgs ಪರ್ ಡೇ ತೆಗೆಯೋಷ್ಟು ಸಾಮರ್ಥ್ಯ ಇಟ್ಕೊಂಡಿದ್ದೀವಿ. ಬಟ್ ಈಗ ಸದ್ಯಕ್ಕೆ ಅಷ್ಟು ಉಪಯೋಗಿಸ್ತಾ ಇಲ್ಲ. ಕಮಿಂಗ್ ಡೇಸ್ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆಮೇಲೆ ಈಗ ಗ್ರಾಹಕರಿಗೆ ಒಂದು ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಸಿಗ್ಬೋದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳಿದ್ರೆ ಏನು ಹೇಳ್ತೀರಾ ಅಂತ? ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್ ಅಂದರೆ ಟೇಸ್ಟ್. ಅವರು ಟೇಸ್ಟ್ ಮಾಡಿದಾಗ ಅವ್ರಿಗೆ ಸಿಗೋ ಒಂದು ಆನಂದ ಏನಿದೆ, ನಾವೇ ಆಗಲಿ ಯಾವುದೇ ರೆಸ್ಟೋರೆಂಟಿಗೆ ಹೋಗಲಿ ಅಥವಾ ಯಾವುದೇ ಹೋಟೆಲ್ಗೆ ಹೋಗಲಿ ನಮ್ಮ ಟೇಸ್ಟ್ ಮಾಡಿ ನಾವು ಅದನ್ನು ತಿಂದಾಗ ಅದು ತುಂಬ ಚೆನ್ನಾಗಿದ್ರೆ ಅವರು ಕೊಡೋ ರಿಯಾಕ್ಷನ್ ಇರ್ಬೋದು. ಆ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೌದೌದು, ಖಂಡಿತವಾಗಿ ಕೂಡ. ಈಗ ಇನ್ನೊಂದು ಏನಂದ್ರೆ ಮೈಸೂರು ದ ವರ್ಲ್ಡ್ ಆಫ್ ಮೈಸೂರು ಪಾಕಿಗೆ ಯಾರಾದ್ರೂ ಬರಬೇಕು, ಮೈಸೂರಿಗೆ ಬಂದವರು ಇಲ್ಲಿ ಬರ್ಬೇಕಂದ್ರೆ ಅವರ ರೂಟ್ ಬಗ್ಗೆ ಹೇಳ್ತೀರಾ ಅಂತ? ಹೇಗೆ ಬರಬೇಕಾಗತ್ತೆ? ಗೂಗಲ್ ಮ್ಯಾಪ್ಸಲ್ಲಿ ಅಪ್ಡೇಟ್ ಮಾಡಿದ್ದೀವಿ, ಗೂಗಲಲ್ಲಿ ಅಪ್ಡೇಟ್ ಆಗಿದೆ. ಆಮೇಲೆ ಚಾಮುಂಡಿ ಬೆಟ್ಟ ರೋಡು ಎಲ್ಲರಿಗೂ ಗೊತ್ತು. ಮೈಸೂರಿಗೆ ಬಂದವರು ಯಾರು ಯಾವ ಜಾಗ ಮಿಸ್ ಮಾಡಿದ್ರು ಚಾಮುಂಡಿ ಬೆಟ್ಟನ ಮಿಸ್ ಮಾಡಲ್ಲ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ನಮ್ಮ ಶಾಪ್ ಬರುತ್ತೆ. ಆಮೇಲೆ ಪ್ರೈಸಸ್ ಬಗ್ಗೆ ಏನು ಹೇಳ್ತೀರಿ? ಈಗ ಕಾಂಪಿಟೇಟಿವ್ ಆಗಿದೆಯಾ ಅಥವಾ ಏನಾದ್ರು ವಿಶೇಷ ಡಿಸ್ಕೌಂಟ್ಗಳೇನು ಸಿಗುತ್ತಾ, ಏನು ಇರುತ್ತಾ ಅಂತ? ಡಿಸ್ಕೌಂಟ್ ಅಂತ ಏನಿಲ್ಲ, ಕಾಂಪಿಟೇಟಿವ್ ಆಗಿ ಇಟ್ಟಿದ್ದೀವಿ. ನಮ್ಮ ಟ್ರೆಡಿಷ್ನಲ್ ಮೈಸೂರು ಪಾಕ್ ಬಂದು 600 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. 600 ರುಪೀಸಿಂದ 1200 ರುಪೀಸ್ವರೆಗೂ ಇದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಫ್ಲೇವರ್ಸ್ ವಾಟ್ ವಿ ಯೂಸ್ ಅಥವಾ ಫ್ರೂಟ್ಸ್ ನಾವು ಅದಕ್ಕೆ ಏನು ಆ್ಯಡ್ ಮಾಡ್ತೀವಿ. ಈಗ ರೋಸ್ಟೆಡ್ ಆಲ್ಮಂಡಿಗೆ ಆಲ್ಮಂಡ್ ಯೂಸ್ ಮಾಡಬೇಕು, ದಟ್ ಈಸ್ ಎಕ್ಸ್ಪೆನ್ಸಿವ್. ಸೊ ಆ ಥರ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇದೆಯೋ ಅಷ್ಟಷ್ಟೇ ಇಟ್ಟಿದ್ದೀವಿ. ಈಗ ಹೊಸದಾಗಿ ಈ ರೀತಿ ಒಂದು ಸ್ವೀಟ್ ಬಿಸ್ನೆಸ್ ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಒಂದು ಸಜೆಷನ್ ಅಥವಾ ಗೈಡೆನ್ಸ್ ಏನು ಹೇಳ್ತೀರಿ ಅಂತ? ಸ್ವೀಟ್ ಬಿಸ್ನೆಸ್ಸು ನನಗೆ ಹೊಸದು. ನನ್ನ ಪಾರ್ಟ್ನರು ಇದೇ ಫೀಲ್ಡಲ್ಲಿ ಇದ್ದಿದ್ದರಿಂದ ಅವರು ಇದು ಮಾಡ್ಕೊಂಡು ಬಂದರು. ಬಟ್ ಸ್ವೀಟ್ ಬಿಸ್ನೆಸ್ ಅಂತಂದರೆ ನೀವು ಮೇಯ್ನಾಗೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸು, ಹೈಜೀನು ಇದೆಲ್ಲ ಮೇಂಟೈನ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ಆಗಿರುತ್ತೆ. ನಮ್ಮಲ್ಲಿ ಇನ್ನೊಂದು ತುಂಬ ಸ್ಪೆಷಲ್ ವೆರೈಟಿ ಅಂತಂದರೆ ನಾವು ಜಾಗ್ರಿ ಮೈಸೂರು ಪಾಕ್ ಅಂತ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಈಗ ಶುಗರ್ ಪೇಷಂಟ್ಸು ಸುಮಾರು ಜನ ಸ್ವೀಟ್ ತಿನ್ನೋಕ್ಕಾಗಲ್ಲ, ಶುಗರ್ ತಿಂದರೆ ಇದಾಗತ್ತೆ ಅನ್ನೋರಿಗೆ ಜಾಗ್ರಿ ಮೈಸೂರು ಪಾಕ್ ಅದೇ ಥರ ಟೇಸ್ಟ್ ಕೊಡುತ್ತೆ, ಅಷ್ಟೇ ಅದ್ಭುತವಾಗಿದೆ. ದಯವಿಟ್ಟು ಯಾರ್ಯಾರು ಆ ಥರ ಇದರಲ್ಲಿ ಇದು ಮಾಡ್ತಾಯಿದ್ರು ಬಂದು ಟೇಸ್ಟ್ ಮಾಡಿ ತಿನ್ನಿ. ಇನ್ನೊಂದು ಹೆಲ್ತಿ ಕಾನ್ಸೆಪ್ಟಲ್ಲಿ ಮಿಲ್ಲೆಟ್ ಮೈಸೂರು ಪಾಕ್ ಅಂತ ಮಾಡಿದ್ದೀವಿ. ಈಗ ಬೇರೆ ಎಲ್ಲ ಮೈಸೂರು ಪಾಕಿಗೂ ನಾವು ಬೇಸನ್ ಯೂಸ್ ಮಾಡ್ತೀವಿ, ಇದರಲ್ಲಿ ಮಿಲ್ಲೆಟ್ಸ್ ಯೂಸ್ ಮಾಡಿ ಹೆಲ್ತ್ ಕಾನ್ಷಿಯಸ್ ಪೀಪಲ್ಗೆ ಸರ್ವ್ ಮಾಡಬೇಕು ಅಂತ ಅದನ್ನು ಮಾಡಿದ್ದೀವಿ. ಇನ್ನೊಂದು ವೆರೈಟಿ ಬಂದು ಜಾಗ್ರಿ ಮಿಲ್ಲೆಟ್ ಮೈಸೂರು ಪಾಕ್ ಅಂತ ಇದೆ, ಅದು ಫುಲ್ಲು ಹೆಲ್ತಿ ಆಗುತ್ತೆ. ಅದು ಜಾಗ್ರಿನೂ ಇದೆ, ಮಿಲ್ಲೆಟು ಇದೆ, ದೇರ್ ವಿಲ್ ಬಿ 0 ಶುಗರ್ ಇನ್ ಇಟ್. ಸೊ ಹೆಲ್ತ್ ಕಾನ್ಷಿಯಸ್ ಪೀಪಲ್ಲು, ಪೇಷಂಟ್ಸು, ಆ ಥರ ಯಾರ್ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವರು ಖಂಡಿತ ಈ ಸ್ವೀಟನ್ನು ಟ್ರೈ ಮಾಡ್ಬೋದು. ನಮ್ಮ ವೀಕ್ಷಕರಿಗೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ಸಂಸ್ಥೆಯ ಒಂದು ಬೆಳವಣಿಗೆ ಬಗ್ಗೆ, ಇಲ್ಲಿ ಯಾವ ರೀತಿ ಮೈಸೂರು ಪಾಕ್ ತಯಾರಾಗುತ್ತೆ, ಅದರ ವಿಶೇಷತೆಗಳು ಏನದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.